ಇನ್ನು ದೆಹಲಿಯಲ್ಲಿ ನಡೆದಂತಹ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೋರ್ವ ಡಾಕ್ಟರ್ ಬಂಧನ ಆಗಿದೆ. ಬಂಧಿತ ಡಾಕ್ಟರ್ ಶಾಹೀನ್ನ ಆಪ್ತ ಡಾಕ್ಟರ್ ಮೊಹಮ್ಮದ್ ಆರೀಫ್. ಮತ್ತೋರ್ವ ಡಾಕ್ಟರ್ ಟೆರರ್ ಮಾಡ್ಯೂಲ್ ಎಷ್ಟು ದೊಡ್ಡದಾಗಿ ತಯಾರಾಗಿತ್ತು ಅನ್ನುವುದಕ್ಕೆ ಇದು ಸಾಕ್ಷಿ. ಉತ್ತರ ಪ್ರದೇಶದ ಕಾನ್ಪುರ್ನ ಹೃದ್ರೋಗ ವಿದ್ಯಾರ್ಥಿ ಆರೀಫ್ ಬಂಧನ ಆಗಿದೆ. ಡಾಕ್ಟರ್ ಶಾಹೀನ್ ಜೊತೆಗೆ ಈತ ನಿರಂತರ ಸಂಪರ್ಕದಲ್ಲಿದ್ದ ಅನ್ನುವಂತಹ ಮಾಹಿತಿ ಇದೆ. ಆರೀಫ್ನ ಬಂಧಿಸಿ ವಿಚಾರಣೆ ಮಾಡುವಂತಹ ಕೆಲಸವನ್ನ ಯುಪಿಯ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಆತನ ಫೋಟೋ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಮೊಹಮ್ಮದ್ ಆರೀಫ್ ಮೊನ್ನೆಯೇ ಒಬ್ಳು ಅರೆಸ್ಟ್ ಆಗ್ತಾಳಲ್ಲ, ಡಾಕ್ಟರ್ ಶಾಹಿನಾ ಶಹೀದ್, ಆಕೆಯ ಜೊತೆಗೆ ಈತ ನಿರಂತರ ಸಂಪರ್ಕದಲ್ಲಿದ್ದ. ಆಕೆಯ ಫೋನ್ನ ಆಕೆಯ ಕಾಲ್ ರೆಕಾರ್ಡ್ಸ್ ನ ಪರಿಶೀಲನೆ ಮಾಡಿದಂತಹ ಟೈಮ್ನಲ್ಲಿ ಈತನ ಜೊತೆ ಸಂಪರ್ಕದಲ್ಲಿರೋದು ಗೊತ್ತಾಗಿತ್ತು. ಹಾಗಾಗಿ ಎಟಿಎಸ್ ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದು ಸದ್ಯ ವಿಚಾರಣೆ ಮಾಡ್ತಿದ್ದಾರೆ. ಈ ಕಂಪ್ಲೀಟ್ ಟೆರರ್ ಮಾಡ್ಯೂಲ್ ನಲ್ಲಿ ಡಾಕ್ಟರ್ ಆರೀಫ್ನ ಪಾತ್ರ ಏನಾದ್ರೂ ಇದೆಯಾ, ಆ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈತ ಡಾಕ್ಟರ್ ಶಾಹೀನ್ ಜೊತೆ ಸಂಪರ್ಕದಲ್ಲಿದ್ದ, ಆಕೆ ಮಾಡ್ತಾ ಇದ್ದಂತಹ ಉಗ್ರ ಚಟುವಟಿಕೆಗಳು ಏನಿದೆ ಅದರಲ್ಲಿ ಈತನ ಕೈವಾಡುವು ಇದೆಯಾ, ಆ ಬಗ್ಗೆ ತನಿಖೆ ನಡೀತಾ ಇದೆ. ನವೆಂಬರ್ 1ನೇ ತಾರೀಕು ಡಾಕ್ಟರ್ ಫರ್ವೇಜ್ ನನ್ನ ಬಂಧಿಸುವಂತಹ ಕೆಲಸವನ್ನ ಎಟಿಎಸ್ ಅಧಿಕಾರಿಗಳು ಮಾಡಿದ್ರು. ಫರ್ವೇಜ್ ಯಾರು ಅಂತ ನಿಮಗೆ ಗೊತ್ತೇ ಇದೆ. ಡಾಕ್ಟರ್ ಶಾಹೀನಾ ಶಹೀದ್ ಆಕೆಯ ಸಹೋದರ ಫರ್ವೇಜ್. ಆತನನ್ನ ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಆರೀಫ್ ಹೆಸರು ಕೂಡ ಬೆಳಕಿಗೆ ಬರುತ್ತೆ. ಉತ್ತರ ಪ್ರದೇಶದ ಕಾನ್ಪುರ್ನ ಹೃದ್ರೋಗ ವಿದ್ಯಾರ್ಥಿ ಡಾಕ್ಟರ್ ಆರೀಫ್ ಬಂಧಿತ ಡಾಕ್ಟರ್ ಶಾಹೀನ್ ಜೊತೆ ಮೊಹಮ್ಮದ್ ಆರೀಫ್ ಸಂಪರ್ಕದಲ್ಲಿದ್ದ ಬಗ್ಗೆ ಮಾಹಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ಆತನನ್ನ ಅರೆಸ್ಟ್ ಮಾಡಿ ಸದ್ಯ ಎಟಿಎಸ್ ಅಧಿಕಾರಿಗಳು ವಿಚಾರಣೆ ಮಾಡ್ತಿದ್ದಾರೆ. ಅಶೋಕ್ ನಗರ್ನಲ್ಲಿ ಬಾಡಿಗೆ ಮನೆಯಲ್ಲಿ ಈ ಆರೀಫ್ ವಾಸವಿದ್ದಂತೆ. ನೀಟ್ SS 2024 ಬ್ಯಾಚ್ನ ವಿದ್ಯಾರ್ಥಿ ಈತ. ಡಾಕ್ಟರ್ ಶಾಹೀನ್ ಜೊತೆ ಆರೀಫ್ ದೀರ್ಘಕಾಲದಿಂದ ಸಂಪರ್ಕವನ್ನ ಹೊಂದಿದ್ದ. ಹಾಗಾಗಿನೇ ಆಕೆಯ ಕೃತ್ಯಗಳಲ್ಲೂ ಆಕೆಯ ಉಗ್ರ ಚಟುವಟಿಕೆಗಳಲ್ಲೂ ಈತನ ಪಾಲುದಾರಿಕೆ ಇರುವಂತಹ ಅನುಮಾನದ ಹಿನ್ನೆಲೆಯಲ್ಲೇ ಆತನನ್ನ ಬಂಧಿಸಿ ಯುಪಿಯ ಎಟಿಎಸ್ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.